ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿ ಸಾವಯವ ಗೊಬ್ಬರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಹೆಚ್ಚಿನ ಇಳುವರಿ ಪಡೆಯಬೇಕೆಂದು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಪ್ರಭಾಕರ್ ಕೆವಿ ಹೇಳಿದ್ದಾರೆ. ಗೋಣಿಕೊಪ್ಪಲಿನ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೀಜೋಪಚಾರ ಆಂದೋಲನ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಸಾಯನಿಕ ಗೊಬ್ಬರಗಳ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಆದ್ದರಿಂದ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿ ಸಾವಯವ ಗೊಬ್ಬರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಎರೆಹುಳ ಗೊಬ್ಬರವನ್ನು ಗದ್ದೆಗೆ ನೀಡಬೇಕಾಗಿದೆ. ಅವಲಂಬಿತ ಕೃಷಿಯಿಂದ ನಿಲ್ಲಿಸಿ ಸ್ವಾವಲಂಬಿತ ಕೃಷಿಗೆ ಒತ್ತು ನೀಡಬೇಕಾಗಿದೆ ಎಂದರು. ಗದ್ದೆಗಳಿಂದ ಅಡಿಕೆ ತೋಟಗಳನ್ನಾಗಿ ಪರಿವರ್ತಿಸಿದರೆ ಹೆಚ್ಚು ಅಡಿಕೆ ಇಳುವರಿಯಿಂದ ಹೆಚ್ಚಿಸಿಕೊಳ್ಳಲು ಸಾಧ್ಯವಿಲ್ಲ. ತರೆಗೆಲೆ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು. ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಪೂರೈಸಲಾಗ್ತಾ ಇದ್ದು ರೈತರು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಅಡಿಕೆ ತೋಟ ನಾವು ಮಾಡಿರೋದೆಲ್ಲ ಒಂದು ಸ್ವಲ್ಪ ಗದ್ದೆ ಇರ್ತಕ್ಕಂಥ ಜಾಗದಲ್ಲಿ ಆ ಮಣ್ಣಿನ ಫಲವತ್ತತೆ ಈ ಅಡಿಕೆಯ ಫಸಲನ್ನು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ತೋಟದಲ್ಲಿ ಕಾಫಿ ಸಪೋರ್ಟ್ ಮಾಡುತ್ತೆ, ಅಡಿಕೆನೇ ಸಪೋರ್ಟ್ ಮಾಡುತ್ತೆ. ಗದ್ದೆ ಜಾಗದಲ್ಲಿ ಯಾರು ಮಾಡಿರ್ತೀರ ಅವರು ಈ ಒಂದು ಅದರಿಂದ ಉದುರುವಂಥ ಪ್ರಮಾಣ, ಕಾಯಿಗಳು ಸೆಟ್ಟಾದ್ಮೇಲೆ ಉದುರುವಂಥದ್ದು ಮತ್ತು ರೋಗ ಬರುವಂಥ ಪ್ರಮಾಣ, ಕೀಟ ಬರುವಂಥ ಪ್ರಮಾಣ ಜಾಸ್ತಿ ಆಗಿರ್ತಕ್ಕಂಥದ್ದು. ಬೆಳವಣಿಗೆನೇ ಅಷ್ಟು ಇರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಿಮಗೆ ನಾನು ಅಲ್ಲೊಂದು ಮೊದಲನೇ ಒಂದು ಬೀಜ ಇಟ್ಟಿದ್ದೀನಿ, ವೆಲ್ವೆಟ್ ಬೀನ್ ಅಂತಾರೆ, ಕೇಳಿದ್ದೀರಾ? ವೆಲ್ವೆಟ್ ಬೀನ್, ಅದಕ್ಕೆ ಮಿಕುನಾ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ. ಸೊ ಅಥವಾ ನುಸುಗುನ್ನಿಕಾಯಿ ಅಂತ ಹೇಳ್ತಾರೆ. ಆ ಬೀಜಗಳನ್ನು ನೀವು 2 ಅಡಿಕೆ ಸಾಲುಗಳ ಮಧ್ಯೆ ಒಂದೊಂದು 3 ಅಡಿ 3 ಅಡಿ 3 ಅಡಿಗೆ ಒಂದೊಂದು 2 ಬೀಜನ ಉಣ್ಕೊಂಡು ಹೋದರೆ ಸೊ ಅದು ಬೆಳೆದು ಎಲ್ಲ ಕಡೆ ಸೊಪ್ಪು ಹರಡ್ಕೊಳ್ಳುತ್ತೆ ತೋಟದಲ್ಲಿ. ಅದು ಹೂವು ಆಗೋ ಹಂತದಲ್ಲಿ ಒಮ್ಮೆ ಕಚರ ಮಾಡಿಸ್ಬಿಟ್ರೆ ಅದರಿಂದ ತರಗೆಲೆಗಳು ಸಾಕಷ್ಟು ಆ ಭೂಮಿಗೆ ಸೇರುತ್ತೆ. ತರಗೆಲೆಗಳು ಭೂಮಿಗೆ ಸೇರಿದವೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾರಾದರೂ ಎರೆಹುಳ ಗೊಬ್ಬರ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕೂಡ ಗದ್ದೆಗೆ ನೀಡಿ. ಅದರಿಂದ ನಾವು ಏನು ನಾವು ಬರೀ ಗೊಬ್ಬರ NPK ಕೊಡ್ತೇವೆ, ಇವುಗಳ ಅವಲಂಬನೆಯಿಂದ ನಾವು ಇವತ್ತು ಕಡಿಮೆ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ವರ್ಷಕ್ಕೆ ಇದರ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಗೊಬ್ಬರಗಳು ಸಿಗೋದೇ ಡೌಟ್ ಆಗುತ್ತೆ. ಅದು ಕಣದಲ್ಲೂ ಕೂಡ ಈಗ ಅಬ್ಜೆಕ್ಷನ್ಸ್ ಬರ್ತಾ ಇದೆ, ಕಾಫಿ ಕಣದಲ್ಲಿ ಬೇಡ. ಸೊ ಇಲ್ಲಿ ರೋಡ್ ಸೈಡ್ ಅಂತ ಕಡೆ ಮಾತ್ರ ಬಳಕೆ ಮಾಡಿ, ತೋಟದ ಒಳಗಡೆ ಮತ್ತು ಗದ್ದೆಗೆ ಆದಷ್ಟು ಅವಾಯ್ಡ್ ಮಾಡಿ. ಸೊ ಮತ್ತೆ ಇನ್ನು ಬಿತ್ತನೆ ಬೀಜಗಳು ಈಗಾಗಲೇ ಇಲಾಖೆಯಿಂದ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸಬ್ಸಿಡಿ ದರದಲ್ಲೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಿತ್ತನೆಯನ್ನು. ಸೊ ಮಳೆ ಸ್ವಲ್ಪ ತಡವಾಗಿದೆ, ಇನ್ನೂ ಟೈಮ್ ಇದೆ, ತೊಂದರೆ ಇಲ್ಲ. ಬಿತ್ತನೆ ಮಾಡಿಕೊಂಡು ಕೈ ನಾಟಿನೇ ಮಾಡಿ. ಬೇರೆ ಬೇರೆ ವಿಧಾನಗಳಿದ್ದಾವೆ, ತನ್ನದೇ ಆದಂತಹ ನ್ಯೂನತೆಗಳನ್ನು ಹೊಂದಿದೆ. ಕೊಡಗಿನಲ್ಲಿ ಆ ನ್ಯೂನತೆಗಳು ಎದ್ದು ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದನ್ನು ನಾವು ಕೈ ನಾಟಿ ಬೆಸ್ಟ್ ನಾಟಿ ಅಂತ ನಾನು ಹೇಳ್ತೀನಿ. ಕೈ ನಾಟಿ ಮಾಡ್ಕೊಳ್ಳಿ, ನಿಮಗೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಇನ್ನೂ ತಡವಾದರೆ ಕೆಲವೊಂದು ತಳಿಗಳು ನಿಮಗೆ ತಡವಾದ ಬಿತ್ತನೆಗೆ ಇರ್ತಕ್ಕಂಥವು ಕೂಡ ತಳಿಗಳನ್ನ ಲಭ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅವುಗಳನ್ನು ಬಳಸ್ಕೊಂಡು ಮಾಡಿ, ದೀರ್ಘಾವಧಿ ಬೇಡ. ಸೊ ಅದರ ನಂತರ ಇನ್ನು ಒಂದು ಸ್ವಲ್ಪ ಹೊಸ ಬೆಳೆಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಹೊಸ ಬೆಳೆಗಳ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕೊಡಗಿನಲ್ಲಿ ಇತ್ತೀಚೆಗೆ ಸ್ವಲ್ಪ ಬಟರ್ ಫ್ರೂಟ್ ಅಂತ ಹೇಳ್ತಾರೆ, ಲಿಚ್ಚಿ ಅಂತ ಹೇಳ್ತಾರೆ, ರಾಂಬುಟಾನ್ ಅಂತ ಹೇಳ್ತಾರೆ, ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ನಮ್ಮ ಕಾಫಿ ತೋಟದಲ್ಲಿ 1, 2, 3 ಹಾಕೊಂಡು ಮನೆಯ ಬಳಕೆಗೆ ಮಾತ್ರ ಬಳಸ್ಕೊಡಿ. ಯಾಕೆಂದ್ರೆ ಇವು ತೋಟದಲ್ಲಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ನಾಳೆ ಜಾಸ್ತಿ ಆಗುತ್ತೆ. ಮತ್ತೆ ಬಾವಲಿಗಳ ಕಾಟ, ಹಕ್ಕಿಗಳ ಕಾಟ ಎಲ್ಲ ಜಾಸ್ತಿ ಇರೋದು. ಮನೆಗೆ ಎಷ್ಟು ಬೇಕು ಅಷ್ಟು ಮಟ್ಟಿಗೆ ನೀವು ಹಾಕೋಬಹುದು. ಮತ್ತೆ ಪೈನಾಪಲ್ ಇತ್ತೀಚೆಗೆ ಕೆಲವರು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಮನೆ ಮಟ್ಟಕ್ಕೆ ಮತ್ತೆ ಸೀಬೆಯನ್ನು ಜಾಸ್ತಿ ಬಳಸ್ತಾ ಇದ್ದಾರೆ. ಸೊ ಇವುಗಳ ಮತ್ತೆ ಇನ್ನೊಂದು ಈ ರುಚಿ ಥರನೇ ಇನ್ನೊಂದು ಲಾಂಗರ್ ಅಂತ ಹೊಸ ಒಂದು
ಮಣ್ಣಿನ ಬೆಳೆ ಬರ್ತಾ ಇದೆ, ಅದು ಕೂಡ ತುಂಬ ಸುಲಭವಾಗಿ ನೀವು ಬೆಳ್ಕೋಬಹುದು. ಜಾಸ್ತಿ ಬೇಡ, ಸ್ವಲ್ಪ ಪ್ರಮಾಣದ 1-2 ಗಿಡ ಇಷ್ಟಕ್ಕೆ ಸೀಮಿತವಾಗಿ. ಮತ್ತೆ ಇನ್ನು ನಮಗೆ ಹಾಕ್ಬೇಕು ಅಂದ್ರೂ ಕೂಡ ಜಾಗ ಇಲ್ಲ. ಸೊ ತೋಟ ಬಿಟ್ಟರೆ ಗದ್ದೆನಲ್ಲಿ ಶೀತ ಇರೋದ್ರಿಂದ ಯಾವುದೇ ಹಣ್ಣಿನ ಬೆಳೆಗಳು ಆಗೋದಿಲ್ಲ. ಸೊ ಮತ್ತೆ ತೋಟದಲ್ಲಿ ಕಾಫಿನೇ ನಮಗೆ ಮುಖ್ಯವಾಗಿ ಬೇಕು, ಅದು ಪ್ರಧಾನವಾದ ಬೆಳೆ. ಅದಕ್ಕೆ ಯಾವ ರೀತಿ ತೊಂದರೆ ಕೊಡೋದು ಬೇಡ. ನಾವು ಇರ್ತಕ್ಕಂಥ ಕಾಫಿಯನ್ನೇ ಚೆನ್ನಾಗಿ ಮಾಡೋಣ, ಅದರಿಂದ ಹೆಚ್ಚು ಫಸಲು ತೆಗೀಲಿಕ್ಕೆ ಪ್ರಯತ್ನ ಪಡೋಣ. ಮತ್ತೆ ಮಿಶ್ರ ಬೆಳೆಯಾಗಿ ಕಾಳುಮೆಣಸಿದೆ, ಕಾಳುಮೆಣಸು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೆಡ್ತಾ ಇರಿ. ವರ್ಷ ಬಿಡಬೇಡಿ. ಈಗ ಇನ್ನೇನು ಮಳೆ ಪ್ರಾರಂಭವಾಗುತ್ತೆ, ಶೀತ ಉಟ್ಕೊಳ್ಳುತ್ತೆ, ಇಂಥ ಟೈಮ್ನಲ್ಲಿ ಹತ್ತಿರ ಇರ್ತಕ್ಕಂಥ ಭಾರತೀಯ ಸಂಬಾರ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಅಪ್ಪಂಗಳದ ತೋಟಗಾರಿಕೆ ಜೀವಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಹೊಂದಪ್ಪ ಹಾಗೂ ಕೃಷಿ ವಿಸ್ತರಣಾ ವಿಜ್ಞಾನಿ ಡಾಕ್ಟರ್ ಗಾಯತ್ರಿ ಮಾತನಾಡಿ, ಬೆಳೆಗಾರರಿಗೆ ತೋಟಗಾರಿಕಾ ಬೆಳೆಗಳಿಗೆ ತಗುಲುವ ಕೀಟಬಾಧೆ ಹಾಗೂ ಔಷಧೋಪಚಾರ, ಗೊಬ್ಬರದ ಬಳಕೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕೃಷಿಕರಾದ ಕುಲ್ಲೇಟಿರ ಅರುಣ್ ಬೇಬಾ ವಹಿಸಿ, ಅತಿಥಿಗಳಾಗಿ ಕೃಷಿಕ ಮುಕ್ಕಾಟಿರ ಹರೀಶ್ ಪಾಲ್ಗೊಂಡಿದ್ದು, ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ದಾಪಕ್ಲು ಹೋಬಳಿ ವ್ಯಾಪ್ತಿಯ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.